ಏನು ಚಂದ ಫ್ರೆಂಡ್ಸ್, ಪರ್ಫೆಕ್ಟ್ ಹಣ್ಣಾಗಿದೆ ನೋಡಿ. ಕಲರ್ ಆಗಿರ್ಬೋದು ಎಲ್ಲನೂ ಅಷ್ಟೇ. ಮಾವಿನ ಹಣ್ಣಿನ ಹೆಕ್ಕಕ್ಕೆ ಬಂದ ನಾ ಈಗ ಜಾರು ಬಂಡಿ ಆಡ್ತೇವೆ ನೋಡಿ. ಅಲ್ಲಿಂದ ಜಾರಿದು ಸೀದಾ ಸಾಯಂಕಾಲ ಇಲ್ಲಿ ಬಂದೆ ನಿಂತಿದೆ. ಈ ಹೂವಿನ ಹೆಸರನ್ನು ಕಾಮೆಂಟ್ ಮಾಡಿ. ಫ್ರೆಂಡ್ಸ್ ಗುಡ್ ಮಾರ್ನಿಂಗ್. ನಮ್ಮ ಹೊನ್ನಾವರ ಕಡೆ ಮತ್ತು ಉತ್ತರ ಕನ್ನಡ ಎಲ್ಲ ಜೋರು ಮಳೆ, ಹೈ ಅಲರ್ಟನ್ನು ಕೊಟ್ಟಿದ್ದಾರೆ. ಸೊ ಈಗ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ತಿಂಡಿಗೆ ಬಂದಿದ್ದೀನಿ. ಇವತ್ತಿನ ತಿಂಡಿ ಬಂದು ನಮ್ಮ ಮನೆಯಲ್ಲಿ ಇದು ಪಡ್ಡು ಅಂತ ಹೇಳ್ತಾರೆ ನೋಡಿ. ನಾವು ಪಡ್ಡು ಅನ್ನೋದಿಲ್ಲ, ನಮ್ಮೂರ ಕಡೆ ಮುಳುಕ ಅಂತ ಹೇಳ್ತೇವೆ. ನಾನು ಇದು ಹುಬ್ಳಿಗೆ ಹೋದವಾಗ ಹೊಸ ಇದು ಪಡ್ಡು ತವವನ್ನು ತಗೊಬಂದಿದ್ನ. ಸೊ ನಾನು ಇವಾಗ ಬಂದೆ, ಮನೆಯವ್ರದ್ದೆಲ್ಲ ತಿಂಡಿ ಇತ್ತು, ಸ್ವಲ್ಪ ಬೇರೆ ಕೆಲಸ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬಂದೆ. ಮಳೆಯಲ್ಲೆಲ್ಲ ನೆನೀತಾ ಕೆಲಸ ಮುಗಿಸ್ಕೊಂಡು ನಾನು ಮುಗಿಸ್ಕೊಂಡು ಬಂದಿದ್ದು. ಈಗ ತಿಂಡಿ ಮಾಡಬೇಕು. ಅಮ್ಮ ನನಗೆ ಬಿಸಿ ಬಿಸಿ ಪಡ್ಡು ಮಾಡಿಕೊಡ್ತರು. ಈಗ ಬಿಸಿಗಿಟ್ಟಿದ್ದೀನಿ ಕಾವಲಿಯನ್ನು ನೋಡಿ ಫ್ರೆಂಡ್ಸ್. ಅಮ್ಮ ಈಗ ಮುಳುಕ ಮಾಡಲಿಕ್ಕೆ ಬಂದರು. ಅಮ್ಮ ಏನು ತರದೆ ಇದು ಅಮ್ಮ? ಕಬ್ಬನಾಲ ಅಂದು. ಓ ನಿನ್ನ ಹಾಲು ಮಾಡ್ಕೊಬಂದು ಒಂದು ಲೋಡ್ದಾಗ ತುಂಬ್ಕೊಳ್ಳೋದ ಸರಿ ಐತಿದೆ ಅದಷ್ಟು ಹೂವು. ಎಣ್ಣೆ ಬೇಡವಾ ಹಾಕೋದು? ಕಡೆ ಉರ್ಸ್ಕೊಂತ ಹಾಗೆ ಮಾಡೋದ? ಕಾಯ್ತೇನ? ಹೌದು, ಕಾದದೆ. ಎಣ್ಣೆ ಹಾಕ್ರೆ ಚಲೋ ಆಯ್ತದಮ್ಮ. ಬೆಂಕಿ ಸಣ್ಣ ಮಾಡ್ಬೇಕೇನ? ಮತ್ತೊಂದದೆ ಅಮ್ಮ ಪಡ್ಡು ಮಾಡೋ ಸ್ಟೈಲ್ ಇದು, ಲೋಟದಲ್ಲಿ ಮುಳುಕ. ಮುಚ್ಚು ಮುಚ್ಚೆ ಅಮ್ಮ. ಇರಬೇಕು ಅಮ್ಮ ಇದು 2 ನಿಮಿಷ. ಕಬ್ಬಿನ ಹಾಲಿನ ಮುಳುಕ. ಎಸ್, ರೆಡಿ ಆಯಿತು. ಮತ್ತೊಂಚೂರು ಬೇಯ್ಬೇಕಮ್ಮ ಮಧ್ಯದಾಗ. ಇದು ಸೌಟ್ಗೆ ಒಂಚೂರು ಎಣ್ಣೆ ಹಚ್ಕೋಬೇಕಾ? ಬೇಯಲಿಲ್ಲ ಮಧ್ಯದಲ್ಲಿ, ತಡ್ದು ಹೇಳ್ಸಾನೆ. ಹೀಗೂ ಉಂಟೆ ಗೊತ್ತಾಯ್ತು. ಮಧ್ಯದಾಗ ಹೆಚ್ಚು ಬೆಂಕಿ ತಾಗ್ತದಲ್ಲ. ಹನಿ ಎಣ್ಣೆ ಹಾಕ್ರೆ ಹಿಂಗೆ ಆಗೋದಿಲ್ಲ. ಎಣ್ಣೆ ಹಾಕೋದಿಲ್ಲ. ಎಣ್ಣೆ ಹಾಕ್ತಾರೆ. ಎಣ್ಣೆ ಹಾಕಿದ್ರೆ ಚಲೋ ಆಗೋದಿಲ್ಲ, ಗೊತ್ತಾಯ್ತಾ? ಮತ್ತೆ ಎಂತ ಆಯ್ತದೆ? ಹಿಂಗೆ ಮಾಡೋದೇ ಸಾಕು ನನಗಿದಿಷ್ಟು. ಬಂದ್ ಮಾಡೋ ಕಡ್ಡಿಲ್ಲ ನೋಡಿ. ಜೋರು ಮಳೆ. ನನ್ನೊಟ್ಟಿಗಿದ್ದಾರೆ ಇವರಿಬ್ಬರು ಕಳ್ಳರು ನೋಡಿ. ನಮ್ಮ ಮನೆಯ ಕಳ್ಳರು ಇವರು. ಬುಲಾ, ಏ ಬುಲಾ, ಮಳೆನಾ? ಮಳೆ ಅನ್ನೋದು ಎಲ್ಲೋ ಹೊರಕ್ಕೆ ಹೇಳಿ ಹೋಗೋದಿಲ್ಲ ನೋಡಿ, ಬೆಚ್ಚಗಿರೋದೆ ಇವರು. ಇವಾಗ ಬಿಸಿ ಬಿಸಿ ನೋಡಿ ಕಬ್ಬಿನ ಹಾಲಿನ ಮುಳುಕ ತಿನ್ನೋದು. ಒಳ್ಳೆ ಸಾಫ್ಟಾಗಿದೆ ನೋಡಿ. ನನ್ನ ಬಾಯಿಲಂತೂ ನೀರು ಬರ್ತಾವೆ ಉಂಟು ಫ್ರೆಂಡ್ಸ್. ಒಳ್ಳೆ ತಿಂಡಿ ಇದು ಇವತ್ತಂದು.
ನೋಡಿ ಮಳೆ 3-4 ದಿವಸ ಆಯಿತು. ಹಾಗೆಯೇ ಇದು ಎಂತ ಹೇಳಿ, ರಾತ್ರಿ ಕಪ್ಪೆಗಳು ಎಂತ ಕೂಗುದು ಅಂದರೆ ನಿದ್ರೆ ಮಾಡಲಿಕ್ಕೆ ಕೊಡೋದಿಲ್ಲ ನೋಡಿ, ಆ ಥರ ಕೂಗ್ತದೆ. ಇರೋದು ಇದೇ ಜಾಗದಲ್ಲೇ, ಮತ್ತು ಎಲ್ಲೆಲ್ಲಿ ಇರ್ತದೆ ಗೊತ್ತಾ, ಇದು ನಂದು ತಾವರೆ ಗಿಡದ ಪಾಟೆಲ್ಲ ಉಂಟಲ್ಲ, ಇದರಲ್ಲೆಲ್ಲ ಇರ್ತದೆ ನೋಡಿ, ರಾತ್ರಿ ಸೌಂಡ್ ಮಾಡ್ತದೆ. ಈಗ ಎಲ್ಲದೆ ಅಂತ ಕಂಡುಹಿಡೋದಕ್ಕಾಗೋದಿಲ್ಲ, ಹಿಂಗಿರ್ತದೆ. ಕಪ್ಪಾಯಿತು ಮತ್ತು ಸ್ವಲ್ಪ ಕತ್ಲಾಯಿತು ಅಂತಿದ್ದಂಗೆ ಶುರು ಮಾಡ್ತದೆ. ಆಮೇಲೆ ನಮ್ಮದು ಇದು ಅಡಿಕೆ ಟ್ಯಾಂಕ್ ಉಂಟಲ್ಲ, ಇದರಲ್ಲೂ ಇರ್ತದೆ ನೋಡಿ, ಇವೆಲ್ಲ ನಿದ್ರೆ ಮಾಡ್ತದೆ. ರಾತ್ರಿ ಶುರು ಮಾಡ್ಕೊತದೆ ಡ್ಯೂಟಿಗೆ, ಕರ ಕರ ಅಂತ. ಎಂಥ ವಿಚಿತ್ರವಾಗಿ ಕೂಗೋದು ಅಂದರೆ ಅದು ಕಪ್ಪೆಗಳು. ಏನೋ ನೋಡಿ, ಬಸ್ಲೆ ಚಪ್ರ ಎಲ್ಲ ಹಾಳಾಗಿ ಹೋಗ್ತದೆ ನೋಡಿ. ನಮ್ಮನೆ ಕೋಳಿಗಳನ್ನೆಲ್ಲ ಈಗ ಬಿಟ್ಟಿವಿ, ಮಳೆ ಅಂತ ಬಿಡಲಿಲ್ಲಾಗಿದ್ರು, ಭತ್ತ ತಿಂತಾ ಇದ್ದೇವೆ. ಚಿಕ್ಕ ಮರಿಗಳನ್ನ ತೆಗೆದಿದೆ ನೋಡಿ, ಚಿಕ್ಕ ಮರಿಗಳ ಹತ್ರ ಹೋಗುವ ಬನ್ನಿ. ನೋಡಿ ನೋಡಿ, ಕಚ್ತದೆ ಫ್ರೆಂಡ್ಸ್ ಈ ಕೋಳಿ, ಮನೆ ಹೆಣ್ಣು ಕೋಳಿ. ಅದೇ ಟಕಚ ಕುಡಿತಿತ್ತ. ಯಾ ಸಿಂಗರಿ ಸಿಂಗರಿ ಅಲ್ಲೋಟದ್ ನಿತ್ತಂದ ಏನೇ ಏನೇ ಮಜಾದಿ ಅದು. ಏನ್ ಸಿಂಗರಿ ಹಾಂ ಚೆಲ್ತದೆ, ಅದಕ್ಕೆ ಬ್ಯಾಡ್ ಆಗದೆ ಹೇಳು ಅಲ್ಲ. ನಮ್ಮನೆ ರಾಕಿಗೆ ನೋಡಿ ಮಳೆ. ಈ ಹೂವಿನ ಹೆಸರನ್ನು ಕಾಮೆಂಟ್ ಮಾಡಿ. ಏನು ಚಂದ ಕಾಣಿಸ್ತಾ ಉಂಟು ನೋಡಿ. ನೋಡಿ, ಛತ್ರಿ ಹಿಡ್ಕೊಂಡು ಓಡಾಡೋ ಸಮಯ ಬಂತು. ಇನ್ನೂ ಒಂದು 4-5 ದಿನ ಮಳೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮಳೆಗಾಲ ಶುರುವಾಯಿತು, ಮತ್ತು ಚಂಡಮಾರುತ ಮತ್ತು ಕಡೆಗೆ ಮಳೆ ಇರೋದಿಲ್ಲ ಅಂತಲೇ ಹೇಳ್ತಾರೆ. ಮಳೆಗಾಲ ಶುರುವಾದಾಗೆ ಅಲ್ವಾ. ಆಮೇಲೆ ನಮ್ಮದು ಇದು ಸುಡುಮಣ್ಣು ಮಾಡಿದ್ರಲ್ಲ, ಇದೆಲ್ಲ ನೋಡಿ ಈಗ ಹಿಂಗಾಗೋಗಿದೆ, ಎಲ್ಲ ನೀರಲ್ಲೆಲ್ಲ ತೊಳ್ಕೊಂಡು ಹೋಗ್ತಾಯಿದೆ. ಆಗ ಪುರುಷತಿಲ್ಲ ಅಂತೇಳಿ ಅದೆಲ್ಲ ಹಂಗೆ ಇತ್ತು. ಮತ್ತೇನು ಗೊತ್ತಾ ಫ್ರೆಂಡ್ಸ್, ಈಗ ಈ ಥರ ವಾತಾವರಣದಲ್ಲಿ ಮನೆಯಲ್ಲಿ ಈ ಥರ ಹಳ್ಳಿ ಲೈಫಲ್ಲಿ ವ್ಲಾಗ್ಸ್ ಮಾಡುವಂಥ ಖುಷಿ ಉಂಟಲ್ಲ, ಅದೇ ಒಂಥರ ಬೇರೆ ಲೆವೆಲ್ ಫ್ರೆಂಡ್ಸ್. ಈಗ ಹೊರಗಡೆ ವ್ಲಾಗ್ಸ್ ಮಾಡೋಕ್ಕಿಂತ ಮನೆಯಲ್ಲಿ ಈ ಥರ ಛತ್ರಿ ಹಿಡ್ಕೊಂಡು ಮಳೆಯಲ್ಲಿ ನೆನೀತಾ ವ್ಲಾಗ್ಸ್ ಮಾಡೋದು ತುಂಬ ಖುಷಿ. ನೋಡಿ ನೋಡಿ, ಪ್ರಕೃತಿ ಎಷ್ಟು ಸುಂದರವಾಗಿದೆ ಗೊತ್ತಾ, ತುಂಬ ಖುಷಿ ಅನಿಸುತ್ತೆ. ಓಹ್, ಭೂಕುಸಿತ ಆಗ್ತಾಯಿದೆ ಫ್ರೆಂಡ್ಸ್ ಇಲ್ಲಿ, ಮತ್ತೆ ಹತ್ತಿರ ಹೋಗೋದು ಬೇಡ, ಅಲ್ಲಿ ಭೂಕುಸಿತ ಇದೆ ನೋಡಿ. ನೋಡಿದ್ರ, ಇವಾಗ ನಾನು ವಿಡಿಯೋ ಮಾಡ್ತಿರುವಾಗಲೇ ಅಲ್ಲಿ ಆವಾಜಾಯಿತು. ನಿಮಗೆ ಗೊತ್ತಾಯ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಹತ್ತಿರ ಹೋಗೋದು ಬೇಡ ಫ್ರೆಂಡ್ಸ್, ಅಲ್ಲಿ ಸ್ವಲ್ಪ ಡೇಂಜರೇ ಉಂಟು. ಇಲ್ಲಿ ಗುಡ್ಡದ ಭೂತ ನೋಡಿ, ಅಲ್ಲಿ ಬಿದ್ದರೆ ಈ ಮರ ಲೈನ್ ಮೇಲೆ ಹರ್ಕೊಂಡು ಬೀಳ್ತದೆ ನೋಡಿ, ಅಲ್ಲಷ್ಟು ಹಿಸಿತಾ ಇದೆ.
ಈಗ ಮಳೆಗಾಲ ಜೋರು ಅಲ್ಲಿ. ನಮ್ಮನೆ ರಾಕಿ ಹಣ್ಣು ಬಂದ ನೋಡಿ. ಅವನು ಮಳೆ ಬಂತು ಅಂತಂದರೆ ಒದ್ದೆ ಆಗೋದೇ ಇಲ್ಲ. ಈಗ ಬಂದಿದ್ದಾನೆ, ನಾನು ಬಂದೆ ಅಂತಲ್ಲ ರಾಕಿ. ಮಳೆ ಬಿತ್ತಿದ್ದು, ಹೋಗು ಹೋಗು ಮನೆಗೆ ಹೋಗು. ಹೋಗು ರಾಕಿ, ಎದ್ದು ಬೇಡ, ಮನೆಗೆ ಹೋಗು. ಹೋಗು 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 ಮನೆಗೆ ಹೋಗು. ನಂದು ಬಾಕಿ ಉಳಿದಿರೋ ಕೆಲಸ ಇದೆ ಫ್ರೆಂಡ್ಸ್. ಜಾಯಿಕಾಯಿ ಕೊಯ್ಲು ಮಾಡಬೇಕು ಅಂತ ಹೇಳಿ ಕೊನೆಗೂ ನಾನು ಮಾಡಲೇ ಇಲ್ಲ. ಇನ್ನೇನಾದರೂ 3-4 ದಿವಸ ಅಷ್ಟೇ ಮಳೆ, ಆಮೇಲೆ ಬಿಸಿಲು ಅಂತ ಹೇಳ್ತಾರೆ ನೋಡಿ. ಅವತ್ತೇನಾದ್ರು ಆದರೆ ಮಾಡಬೇಕು, ಇಲ್ಲ ಅಂದರೆ ನಾನೇ ಬೇರೆ ಒಂದು ಐಡಿಯಾ ಎಲ್ಲ ಮಾಡಿ ಬಿಸಿಲಲ್ಲಿ ಒಣಗೋ ಥರ ಮಾಡಬೇಕೇನಾದರೂ ಒಂದು. ಈಗ ನಾನು ಮಾವಿನ ಹಣ್ಣನ್ನು ಹೆಕ್ಕಬ್ರಕ್ಕೆ ಹೋಗ್ತಾಯಿದ್ದೀನಿ. ನಮ್ಮ ತೋಟದಲ್ಲೆಲ್ಲ ತುಂಬ ಆಗಿದೆ ಮಾವಿನ ಹಣ್ಣು. ಮತ್ತು ಟೈಮ್ 12 ಗಂಟೆ ಆಯಿತು. ಇಷ್ಟು ಥರ ನಮ್ಮಲ್ಲಿ ಯಾರೂ ಮಾವಿನ ಹಣ್ಣನ್ನು ಹೆಕ್ಕಬ್ರಕ್ಕೆ ಹೋಗಲೇ ಇಲ್ಲ. ಹಾಗಾಗಿ ನಾನೇ ಹೊಂಟೆ. ಒಂದು ಬ್ಲಾಗ್ ಮಾಡ್ದಂಗೆ ಆಗ್ತದಲ್ವಾ. ಎಂಥ ಫ್ರೆಂಡ್ಸ್, ಈಗ ಹಣ್ಣಾಗಿದೆ ಅಂದರೆ ಜಂಬೆ ಹಣ್ಣು ಬೇರೆ, ಮಾವಿನ ಹಣ್ಣು, ನೇರಳೆ ಹಣ್ಣು, ಹಣ್ಣುಗಳು ತಿಂದು ಪೂರೈಸೋಕ್ಕಾಗೋದಿಲ್ಲ ನೋಡಿ. ಅಷ್ಟು ಹಣ್ಣು ಉಂಟು ನಮ್ಮ ಮನೆ ಹತ್ತಿರ. ಎಲ್ಲ ನ್ಯಾಚುರಲ್ ಆಗಿರೋದು, ಯಾವುದು ಕೂಡ ನಾವು ನೆಟ್ಟು ಮಾಡಿರೋದಲ್ಲ. ಎಷ್ಟೆಷ್ಟೋ ವರ್ಷದ ಹಿಂದೆಯಿಂದನೂ ಅದೆಲ್ಲ ನಮ್ಗೆ ಹಣ್ಣು ಸಿಗ್ತಾ ಇರೋದು. ನ್ಯಾಚುರಲ್ ಆಗಿರೋದು, ಯಾವುದು ಕೆಮಿಕಲ್ ಆಗಿರ್ಬೋದು ಆ ಥರ ಎಲ್ಲ ಎಂಥದ್ದು ಇಲ್ಲ. ಫ್ರೆಶ್ ಆಗಿ ಇದೆ. ಹಣ್ಣುಗಳು ನೆನ್ಪು ಮಾಡಿದ್ರೆ ಬಾಯಿಗೆ ನೀರು ಬರ್ತದೆ ನೋಡಿ. ಹಾಗೆ ವಾವ್, ಸಖತ್ತ ಫ್ರೆಂಡ್ಸ್. ಈ ಲೈಫ್ ಉಂಟಲ್ಲ ಸ್ವರ್ಗಕ್ಕೆ ಮಿಗಿಲು. ಜಂಬೆ ಹಣ್ಣಂತೂ ಅಷ್ಟು ಚಂದ ಹಣ್ಣಾಗಿದೆ. ಮತ್ತು ಎಷ್ಟೆಷ್ಟು ದೊಡ್ಡ ಹಣ್ಣು ಗೊತ್ತಾ, ಅಲ್ಲೆಲ್ಲ ಆಗಿದೆ. ನಿಮಗೆ 1-2 ಹಣ್ಣೆಲ್ಲ ಇಲ್ಲಿ ಉದುರ್ಕ ಬಿದ್ದಿದೆ, ತೋರಿಸ್ತೇನೆ ಎಷ್ಟು ಚಂದ ಹಣ್ಣುಂಟು ಅಂತ. ನೋಡಿ ಇಲ್ಲಿ ಎಷ್ಟು ದೊಡ್ಡ ಹಣ್ಣು ಫ್ರೆಂಡ್ಸ್. ನೋಡಿ ಎಲ್ಲ ಹಾಳಾಗೋಗೋದೆ ನೋಡಿ. ಆಯಿತು ನೋಡಿ, ಎಷ್ಟೆಷ್ಟು ದೊಡ್ಡ ಹಣ್ಣು ಫ್ರೆಂಡ್ಸ್. ಇಲ್ಲಿ ನೋಡಿ, ಉಪ್ಪ ಏನು ಚಂದ ಉಂಟು ಇದಂತೂ. ವಾವ್. ಇಲ್ಲಿ ನೋಡಿ ಜಂಬೆ ಹಣ್ಣು. ಇಲ್ಲ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಇದು ನೋಡಿ ಎಷ್ಟು ಫ್ರೆಶ್ ಉಂಟು ಗೊತ್ತಾ. ಇದೆಲ್ಲ ತಿನ್ಬೋದು, ಏನೂ ಆಗಲಿಲ್ಲ. ಫ್ರೆಶ್ ಉಂಟು, ಫ್ರೆಶ್. ಇದು ಹಾಳಾಗೋಗಿದೆ. ಇದು 3 ಅಂತೂ ತುಂಬ ಚೆನ್ನಾಗಿದೆ ಹಣ್ಣು. ನೋಡಿ ಎಷ್ಟು ಜಂಬೆ ಹಣ್ಣು ತಿಂದ್ರಿ ನೀವು ನಮ್ಮ ಮನೆಗೆ ಬಂದರೆ. ನೋಡಿ ಈ ಟೈಮಲ್ಲಂತೂ ಫುಲ್ ಹಣ್ಣು. ಇದೆಲ್ಲ ಒಂದು ಹಾಳಾಗಲಿಲ್ಲ, ಎಲ್ಲ ಚೆನ್ನಾಗಿದೆ. ಗಿಡ ಹತ್ತು ಕೊಯ್ಬೇಕು ಅಂತಿಲ್ಲ ನೋಡಿ. ನಾನೇನು ಇದನ್ನೆಲ್ಲ ತಗೊಂಡು ಹೋಗ್ತಾರಲೇ ಇಲ್ಲ. ಇಲ್ಲಿ ನೋಡಿ ಎಷ್ಟು ಖುಷಿ ಅಲ್ವಾ. ನೋಡಿ ಫ್ರೆಂಡ್ಸ್, ಎಷ್ಟು ಬೇಕು ನಿಮಗೆ. ಎಲ್ಲ ಬಿದೋಗಿದೆ ಮಳೆಗೆ. ಬೇಸಿಗೆ ಆದ್ರಂತೂ ಎಲ್ಲ ತಿನ್ಬೋದಿತ್ತು. ಈಗ ಮಳೆ ತಿಂದರೆ ಮತ್ತೆ ಥಂಡಿ ಕೆಮ್ಮು ಆಗಿ ಬಿತ್ಕೊಳ್ಬೇಕಾಗೋದು ಅಲ್ವಾ. ಇಲ್ಲಿ ನೋಡಿ ಮತ್ತೆ ಜಂಬೆ ಹಣ್ಣು ನೋಡಿ. ಇಷ್ಟ ಅಲ್ಲ, ಇನ್ನೂ ಹೆಕ್ಕಿದ್ರೆ ತುಂಬ ಆಗ್ತದೆ. ನೋಡಿದ್ರ ಏನು ಚಂದ ಫ್ರೆಂಡ್ಸ್. ಪರ್ಫೆಕ್ಟ್ ಹಣ್ಣಾಗಿದೆ ನೋಡಿ. ಕಲರ್ ಆಗಿರ್ಬೋದು ಎಲ್ಲನೂ ಅಷ್ಟೇ. ಜಂಬೆ ಹಣ್ಣು ಎಲ್ಲ ಮಳೆಗೆಲ್ಲ ಹಾಳಾಗಿ ಹೋಗ್ತಿದೆ. ನಾನು 1-2 ಹಣ್ಣನ್ನು ತಿಂತಾಯಿದ್ದೇನೆ. ಮತ್ತೆ ಬಿಟ್ಟರೆ ಆಗ್ತಾ ಇರ್ತದೆ. ನನ್ನ ಜಂಬೆ ಹಣ್ಣು 3 ತಿಂಗಳಿಗೆ 1 ಸರಿ ಆಗ್ತಾ ಇರ್ತದೆ. ಕೆಲವೊಂದು ಮರ ಎಲ್ಲ ವರ್ಷಕ್ಕೆ 1 ಸರಿ 2 ಸರಿ ಇರ್ತದೆ. ಆದರೆ ನಮ್ಮನೆ ಜಂಬೆ ಹಣ್ಣಿನ ಮರ 2-3 ಸರಿ ಆಗ್ತದೆ ವರ್ಷದಲ್ಲಿ. ಮತ್ತು ಕೆಲವೊಬ್ಬರೆಲ್ಲ ಇದನ್ನು ನೋಡಿ ಆಸೆ ಮಾಡ್ಕೊಳ್ಳೋರು ಇರ್ತದೆ ನೋಡಿ. ಪಾಪ ಅವರೆಲ್ಲ ಬಂದರೆ ಆರಾಮಾಗಿ ತಿಂದ್ಕೊಂಡು ಹೋಗ್ಬೋದಿತ್ತಲ್ಲ ಅಂತ ಅನಿಸ್ತದೆ. ಈಗ ಹಾಳಾಗಿ ಹೋಗ್ತಿರೋದನ್ನು ನೋಡಿದರೆ ಯಾರು ತಿನ್ನೋರೇ ಇಲ್ಲ ನಮ್ಮ ಮನೇಲಿ. ಎಲ್ರಿಗೂ ತಿಂದು ಬೇಜಾರು ಬಂದು ಹೋಗೋದೆ. ತುಂಬ ಟೇಸ್ಟಿಗೆ. ಮತ್ತು ಬಿದ್ದ ಮಳೆಗೆಲ್ಲ ಕ್ರೀಮಿ ಆಗ್ತದೆ. ಸ್ವಲ್ಪ ನೋಡ್ಕೊಂಡು ತಿನ್ಬೇಕು. ಇದರಲ್ಲಿ ಏನಾಗಲಿಲ್ಲ, ಚೆನ್ನಾಗಿದೆ. ಎಲ್ಲ ಮಳೆ ನೀರಿಗೆಲ್ಲ ಹಣ್ಣು ಹಾಕೊಂಡಿತ್ತು ನೋಡಿ. ಎಲ್ಲ ಕಳಚಿ ಬಿದ್ದು ಹೋಗ್ತಿದೆ. ನಮ್ಮನೆ ತೋಟ ನೋಡಿ. ಈಗ ಮಾವಿನ ಮರದ ಹತ್ರ ಬಂದೆ ನೋಡಿ. ಎಲ್ಲ ಹಾಳಾಗೋಗೋದೆ. ಮಾವಿನ ಹಣ್ಣಿನ ಮರ. ಮಾವಿನ ಹಣ್ಣಿನ ಹೆಕ್ಕೋಕೆ ಬಂದ ನಾ ಈಗ ಜಾರು ಬಂಡಿ ಆಡ್ತೇನೆ ನೋಡಿ. ಅಲ್ಲಿಂದ ಜಾರಿದು ಸೀದಾ ಸಾಯಂಕಾಲ ಇಲ್ಲಿ ಬಂದೆ ನಿಂತಿದೆ. ಹಾಗೆ ಮಾವಿನ ಹಣ್ಣು ಬಿದ್ದಿದೆ ನೋಡಿ. ಇಲ್ಲಿ ನೋಡಿದ್ರ, ಇದು ನಮ್ಮ ಮನೆ ತೋಟದಲ್ಲಿ ಆಗಿರೋ ಮಾವಿನ ಹಣ್ಣು ನೋಡಿ. ಎಷ್ಟು ದೊಡ್ಡ ಹಣ್ಣು.
ಅಲ್ಲಿ ಒಂದು ಹಸಿ ಎರಡಾಯ್ತು ನೋಡಿ ಫ್ರೆಂಡ್ಸ್. ಮಳೆ ಜೋರು. ನಮ್ದೀಗ ಊಟ ಎಲ್ಲ ಆಯಿತು. ನಮ್ಮ ಮನೆಯವರೆಲ್ಲ ಮಲಗಿದ್ದಾರೆ, ಬಾದ ಅಣ್ಣ ಅಮ್ಮ ಎಲ್ಲ. ನಾನು ಸ್ವಲ್ಪ ಹೀಗೆ ವ್ಲಾಗ್ಸ್ ಎಲ್ಲ ನೋಡ್ತಾ ಕೂತಿದ್ದೆ. ಹಾಗೆ ಮತ್ತೇನು ಕೆಲಸ ಮಾಡಬೇಕಾಗೋದಿಲ್ಲ ನೋಡಿ, ಒಂದು ಸ್ವಲ್ಪ ಅಡಕ್ಕೆ ಏನಾದರೂ ಸುಲಿವ ಅಂತ. ಹಾಗೆ ನಮ್ಮ ಮನೆ ರಾಕಿ ಬಾಯಿ ನಾಡಿಯಲ್ಲಿ ಚಳಿಲಿ ಗಡಗಡ ಅಂತ ಇದ್ದೇನೆ ನೋಡಿ. ರಾಕಿ ನೋಡಿ, ಚಳಿಗೆ ಮಾತ್ರ ಸಿಕ್ಕಾಪಟ್ಟೆ ಗಡಗಡ ಗಡಗಡ ಅಂತವನೇ.